ನಮಸ್ತೆ, ಜೈ ಶ್ರೀರಾಮ್. ಎಲ್ಲರೂ ಸುಮಾರು ಜನ ನಮಗೆ ದೇವಸ್ಥಾನಕ್ಕೆ ಬಂದಾಗ ಕೇಳ್ತಾ ಇರ್ತಾರೆ, ಗುರುಗಳೇ ನಮಗೆ ಎಲ್ಲೋ ಒಂದು ಕಡೆ ಪ್ರಶ್ನೆ ಕೇಳಿದೋ ಅಲ್ಲಿ ತಂದೆ ತಾಯಿ ಶಾಪ ನಿಮಗೆ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಅದಕ್ಕೇನೋ ಒಂದು ಸಣ್ಣದಾಗಿ ಒಂದು ಪರಿಹಾರ ಕೊಡಿ ಗುರುಗಳೇ, ನಮಗೆ ತುಂಬ ಅನುಕೂಲಗಳಿಲ್ಲ, ಆದರೂ ನಮಗೆ ಆ ಶಾಪಗಳು ನಿಧಾನಕಾರ ಪರಿಹಾರ ಆಗಬೇಕು. ಯಾಕೆಂತಂದರೆ ತಂದೆ ತಾಯಿ ಶಾಪ ಇದ್ದರೆ ಏನಾಗುತ್ತೆ, ನಿಮ್ಮ ಮಕ್ಕಳಿಗೆ ಅದು ಮತ್ತೆ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಆ ಶಾಪಗಳು ಜಾಸ್ತಿ ಇದ್ದಾಗ ಏನಾಗುತ್ತೆ, ತೊಂದರೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೆ ನೀವೇನು ಮಾಡಿ ಅಂತಂದರೆ, ಪ್ರತಿ ಶುಕ್ರವಾರದ ದಿನ ಅಥವಾ ಪ್ರತಿ ಮಂಗಳವಾರದ ದಿನ ನಿಮ್ಮ ಮನೆ ಹತ್ರ ಯಾವ್ದಾರು ಹೆಣ್ಣು ದೇವರ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಅಮ್ಮನವ್ರಿಗೆ ಒಂದು ಅರ್ಚನೆ ಮಾಡಿಸಿ ಅಲ್ಲಿ ಬರೋಂಥ ಎಲ್ಲ ಹೆಣ್ಮಕ್ಳುಗಳಿಗೂ ಅರಿಶಿನ ಕುಂಕುಮ ಕೊಡಿ, ಅದ್ರ ಜೊತೆಗೆ ಒಂದು ಸಿಹಿ ಪದಾರ್ಥಗಳನ್ನು ಕೊಡಿ. ಆವಾಗ ನಿಮಗೆ ಸ್ತ್ರೀ ಶಾಪಗಳಾಗಲಿ ತಂದೆ ತಾಯಿ ಶಾಪಗಳಾಗಲಿ ಪರಿಹಾರ ಆಗುತ್ತೆ. ಅಥವಾ ನಿಮ್ಮ ತಂದೆ ತಾಯಿ ಇದ್ದರೆ ಅವ್ರಿಗೆ ವರ್ಷಕ್ಕೊಂದ್ಸಲಿ ಯಾವಾಗಾದ್ರೂ ಸರಿ ಒಂದು ಪಾದಪೂಜೆಯನ್ನು ಮಾಡಿ ಅವ್ರಿಗೊಂದು ವಸ್ತ್ರವನ್ನು ಕೊಡಿ. ಅವರಿಲ್ಲ ಮರಣ ಆಗೋಗಿದ್ದಾರೆ, ಆದರೂ ನಮಗೆ ಎಲ್ಲೇ ಹೋದರೂ ಆ ಥರ ಶಾಪಗಳಿದೆ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ನೀವೇನು ಮಾಡಿ, ಅವರು ಯಾವತ್ತು ಮರಣ ಆದರೂ ಅವತ್ತು ಮನೆಗೆ ಒಂದು 5 ಜನ ಮುತ್ತೈದರನ್ನ ಕರೆದು ಪಾದಪೂಜೆಯನ್ನು ಮಾಡಿ ಅವರಿಗೆಲ್ಲ ಒಂದು ಕಾಲಿಗೆ ಅರಿಶಿನ ನೀರಲ್ಲಿ ಕಾಲು ತೊಳೆದು ಮನೆಗೆ ಕರ್ಕೊಂಬಂದು ಒಳಗಡೆ ಕೂರಿಸಿ ಅವರಿಗೆ ಸಮೃದ್ಧಿಯಾಗಿ ಊಟವನ್ನು ಕೊಟ್ಬಿಟ್ಟು ಹೋಗ್ಬೇಕಾದ್ರೆ ಅವ್ರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಒಂದು ನಮಸ್ಕಾರ ಮಾಡಿಸ್ಕೊಂಡು ಅವ್ರ ಕೈಲಿ ಅಕ್ಷತೆ ಹಾಕ್ಸ್ಕೊಂಡು ಎಲ್ಲರ ಕೈಲೂ ಹೇಳಿಸ್ಕೊಡಿ. ಏನಂತ, ನಿಮ್ಗೆ ಯಾವುದೇ ತಂದೆ ತಾಯಿ ಶಾಪ ಇದ್ದರೂ ಪರಿಹಾರ ಆಗಲಿ ಅಂತ ಹೇಳಿಸ್ಕೊಡಿ. ಆವಾಗ ನಿಮ್ಗೆ ಅಂಥದ್ದು ಏನೇ ಇದ್ರೂ ಅವೆಲ್ಲ ಪರಿಹಾರ ಆಗ್ತಾ ಹೋಗುತ್ತೆ. ಆವಾಗ ನಿಮಗೆ ಮುಂದಕ್ಕೆ ಎಲ್ಲೇ ಹೋದರೂ ಒಂದು ಸ್ವಲ್ಪ ಒಂದೊಂದೇ ಮೆಟ್ಲು ರೀತಿಯಲ್ಲಿ ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ತಾರೆ. ಗುರುಗಳೇ ತಂದೆ ಇದ್ದಾರೆ ಆದರೆ ತಾಯಿ ಇಲ್ಲ, ಅಥವಾ ತಾಯಿ ಇದ್ದಾರೆ ಗುರುಗಳೇ ತಂದೆ ಇಲ್ಲ ಅಂತಿದ್ದರೆ ಅವಾಗ ನೀವೇನು ಮಾಡಿ, ತಾಯಿಗೆ ಒಂದು ಪಾದಪೂಜೆಯನ್ನು ಮಾಡಿ ಅವ್ರಿಗೊಂದು ಫಲತಾಂಬೂಲವನ್ನು ಕೊಡಿ, ಅವ್ರಿಗೆ ಅಕ್ಷತೆ ಹಾಕ್ಸ್ಕೊಳ್ಳಿ. ಏನೇ ದೋಷಗಳಿದ್ದರೂ ನನ್ನಿಂದ ಏನೇ ಮಾತಿಂದ ಏನಾರ ಶಾಪಗಳಾಗಿದ್ದರೆ ಅವೆಲ್ಲ ಪರಿಹಾರ ಆಗಲಿ. ಅದೇ ರೀತಿ ತಂದೆ ಇದ್ದರೂ ಅಷ್ಟೇ ಅವ್ರಿಗೊಂದು ವಸ್ತ್ರವನ್ನು ಕೊಟ್ಟು ಅವ್ರಿಗೊಂದು ಪಾದಕ್ಕೆ ಒಂದು ನಮಸ್ಕಾರವನ್ನು ಮಾಡಿ ಅವ್ರ ಹತ್ರ ಹೇಳಿಸ್ಕೊಳ್ಳಿ, ಏನೇ ಒಂದು ತಂದೆ ತಾಯಿ ಶಾಪ ಇದ್ದರೂ ನಿಮಗೆ ಪರಿಹಾರ ಆಗಲಿ ಅಂತ. ಆವಾಗ ನಿಮ್ಗೆ ಅದು ಎಂಥದೇ ಆ ಶಾಪಗಳಿದ್ದರೂ ಅವೆಲ್ಲ ಪರಿಹಾರ ಆಗುತ್ತೆ, ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಜೈ ಶ್ರೀರಾಮ್.